ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ 24/7. ನಾನು ಸೌಮ್ಯ. ಈಗ ಹೆಡ್ಲೈನ್ಸ್. ಅಮಾಯಕ ಆರತಿಯಿಂದ ನಿತ್ಯ ನರಕಾನಾವರಣ, ಹಲವೆಡೆ ನಿತ್ಯಾನಂದನ ಪ್ರತಿಕೃತಿ ದಹನ, ರಾಜ್ಯಾದ್ಯಂತ ವಿವಿಧ ಸಂಘಟನೆಗಳಿಂದ ಪ್ರತಿಭಟನೆ. ವೈಸಂಪಂಗಿಗೆ ಖುಲಾಯಿಸಿದ ಅದೃಷ್ಟ, ಶಿಕ್ಷೆಯಾಗಿ 2 ದಿನಕ್ಕೆ ಸಿಕ್ತು ಜಾಮೀನು. ಅಂಧರಾಗಿದ್ದ ಕೆಜಿಎಫ್ ಶಾಸಕ ಈಗ ಬಾಹರ್. ರಾಜೀನಾಮೆ ಸ್ವೀಕರಿಸೋದು ಬಿಡೋದು ಸೋನಿಯಾಗೆ ಬಿಟ್ಟಿದ್ದು, ನಾನಂತೂ ವಾಪಸ್ ಪಡೆದಿಲ್ಲ. ಹೈಕಮಾಂಡ್ ಭೇಟಿ ನಂತರವೂ ಗುಟ್ಟು ಬಿಟ್ಟು ಕೊಡದ ಸಿದ್ದರಾಮಯ್ಯ. ಸಬ್ ರಿಜಿಸ್ಟ್ರಾರ್ ಮನೆ ಮೇಲೆ ಲೋಕಾಯುಕ್ತ ರೇಡ್, ದಾವಣಗೆರೆ ಬೆಂಗಳೂರಿನಲ್ಲಿ ಏಕಕಾಲಕ್ಕೆ ದಾಳಿ, ಕೋಟಿ ಆಸ್ತಿಯ ದಾಖಲೆ ವಶ. ನಾಳೆ ಶತಮಾನದ ಕೊನೆಯ ಶುಕ್ರ ಸಂಕ್ರಮಣ, ಸೂರ್ಯನೆದುರು ಕಪ್ಪು ಚುಕ್ಕೆ ಶುಕ್ರ ಗ್ರಹದ ಅಪೂರ್ವ ದರ್ಶನ. ನಾಳೆ ಬಿಟ್ರೆ 2117ಕ್ಕೆ ಇಂಥ ವಿದ್ಯಮಾನ. ಹೆಡ್ಲೈನ್ ಸುದ್ದಿಗಳ ವಿವರ ನೋಡುವ ಮುನ್ನ ನಿಮ್ಮೂರ ಸುದ್ದಿಯ ಜೊತೆಗೆ ದೇಶ ವಿದೇಶದ ಸಮಾಚಾರ, ಇಡೀ ದಿನ ಏನೇನಾಯ್ತು ಅನ್ನೋದರ ಸಂಪೂರ್ಣ ಚಿತ್ರಣವನ್ನ ಕೇವಲ 10 ನಿಮಿಷದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ. ಈಗ ನಿಮಿಷ 10 ಸುದ್ದಿಯ 50. ಬೆಂಗಳೂರಿನ ಸಬ್ ರಿಜಿಸ್ಟ್ರಾರ್ ಬೋರಯ್ಯ ನಿವಾಸದ ಮೇಲೆ ಲೋಕಾಯುಕ್ತ ದಾಳಿ, ದಾವಣಗೆರೆಯ 3 ನಿವಾಸಗಳ ಮೇಲೂ ದಾಳಿ, ದಾಖಲೆ ಪತ್ರ ಪರಿಶೀಲನೆ. ಕರ್ನಾಟಕ ಭವನದಲ್ಲಿ ಸಿದ್ದರಾಮಯ್ಯನವರನ್ನ ಭೇಟಿಯಾದ ಬಿಕೆ ಹರಿಪ್ರಸಾದ್, ವಿವಾದ ಬಗೆಹರಿದಿದೆ, ಎಲ್ಲವೂ ಸರಿ ಹೋಗಲಿದೆ, ಬಿಕೆ ಹರಿಪ್ರಸಾದ್ ಹೇಳಿಕೆ. ಚುನಾವಣಾ ಅಕ್ರಮ ತಡೆಗೆ ಸಮಗ್ರ ಚುನಾವಣಾ ಕಾಯ್ದೆ ತಿದ್ದುಪಡಿಗೆ ವಾಟಾಳ್ ನಾಗರಾಜ್ ಆಗ್ರಹ, ಚುನಾವಣಾ ಆಯೋಗದ ಮುಂದೆ ದನಕರುಗಳನ್ನು ನಿಲ್ಲಿಸಿ ಪ್ರತಿಭಟನೆ. ರೌಡಿ ಶೀಟರ್ ಆನಂದ್ ಅಲಿಯಾಸ್ ಕೊರಂಗು ಹತ್ಯೆ ಪ್ರಕರಣ, ತಮಿಳುನಾಡಿನಲ್ಲಿ 8 ಮಂದಿ ಕೊಲೆ ಆರೋಪಿಗಳ ಬಂಧನ, ಜ್ಞಾನಭಾರತಿ ಠಾಣೆ ಪೊಲೀಸರ ಕಾರ್ಯಾಚರಣೆ. ವಿಶ್ವ ಪರಿಸರ ದಿನಾಚರಣೆ ಹಿನ್ನೆಲೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಗಿಡಗಳನ್ನು ನೆಟ್ಟು ಸೇನಾಧಿಕಾರಿಗಳಿಂದ ಪರಿಸರ ದಿನ ಆಚರಣೆ, ಬಿಎಂಆರ್ಸಿಎಲ್ ಸಿಬ್ಬಂದಿ ಸಾಥ್. ಹೃದಯ ತೊಂದರೆಯಿಂದ ಬಳಲುತ್ತಿರುವ ನಿರ್ಮಾಪಕ ಎಸ್ಡಿ ಅಂಕಲಗಿ, ಫಿಲಂ ಚೇಂಬರ್ನಿಂದ 1 ಲಕ್ಷ ರೂಪಾಯಿ ಧನ ಸಹಾಯ, ಅಂಕಲಗಿ ಮಕ್ಕಳಿಗೆ ಚೆಕ್ ವಿತರಣೆ. ಅಕ್ರಮ ಗಣಿಗಾರಿಕೆ ಪ್ರಕರಣ, ಮಾಜಿ ಸಚಿವ ಜನಾರ್ದನ ರೆಡ್ಡಿ ನ್ಯಾಯಾಂಗ ಬಂಧನ ಅವಧಿ ಜೂನ್ 18ರವರೆಗೆ ವಿಸ್ತರಣೆ, ಸಿಬಿಐ ವಿಶೇಷ ನ್ಯಾಯಾಲಯ ಆದೇಶ. ನಿತ್ಯಾನಂದನ ಕಾಮಕಾಂಡ ಬಯಲಿಗೆಳೆದಿದ್ದ ಲೆನಿನ್ಗೆ ಚೆನ್ನೈ ಹೈಕೋರ್ಟ್ನಿಂದ ಜಾಮೀನು, ಸುಲಿಗೆ ಕೇಸ್ನಲ್ಲೇ ಸೆರೆಯಾಗಿದ್ದ ಲೆನಿನ್, ನಿತ್ಯಾಶ್ರಮದ ಆತ್ಮ ಪ್ರಭಾನಂದ ಹಾಕಿದ್ದ ಕೇಸ್. ವಿಶ್ವ ಪರಿಸರ ದಿನ ಹಿನ್ನೆಲೆ ಭೋಪಾಲ್ ಅನಿಲ ದುರಂತದ ಸಂತ್ರಸ್ತರನ್ನ ಭೇಟಿ ಮಾಡಿದ ಕೇಂದ್ರ ಗೃಹ ಸಚಿವ ಚಿದಂಬರಂ, ಸಚಿವ ಸಲ್ಮಾನ್ ಖುರ್ಷಿದ್ ಉಪಸ್ಥಿತಿ. ಲಂಚ ಸ್ವೀಕಾರ ಪ್ರಕರಣ, ಶಾಸಕ ಸಂಪಂಗಿಗೆ ಹೈಕೋರ್ಟ್ನಿಂದ ಷರತ್ತುಬದ್ಧ ಜಾಮೀನು, ಲೋಕಾಯುಕ್ತ ಕೋರ್ಟ್ ವಿಧಿಸಿದ್ದ ಶಿಕ್ಷೆ ಅಮಾನತು ಮಾಡಿದ ಹೈಕೋರ್ಟ್. ಕ್ಯಾನ್ಸರ್ನಿಂದ ಚೇತರಿಸಿಕೊಂಡ ಯುವಿ ಮತ್ತೆ ಟೀಂ ಇಂಡಿಯಾಗೆ ಮರಳಲು ತವಕ, ಕಳೆದ 2 ದಿನಗಳಿಂದ ಕಠಿಣ ಅಭ್ಯಾಸ, ನ್ಯೂಜಿಲೆಂಡ್ ಸರಣಿಗೆ ಲಭ್ಯ ಸಾಧ್ಯತೆ. ಪರಿಸರ ದಿನಾಚರಣೆ ಅಂಗವಾಗಿ ಅತ್ತಿಬೆಲೆಯ ಸ್ವಾಮಿ ವಿವೇಕಾನಂದ ಕಾಲೇಜು ವತಿಯಿಂದ ಮ್ಯಾರಥಾನ್, 100 ವಿದ್ಯಾರ್ಥಿಗಳಿಂದ ಓಟ, ಪರಿಸರದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ. ಕೇರಳಕ್ಕೆ ಕಾಲಿಟ್ಟ ಮಾನ್ಸೂನ್ ಮಾರುತಗಳು, ಕೇರಳ ರಾಜ್ಯದ ಹಲವೆಡೆ ಧಾರಾಕಾರ ಮಳೆ, 24 ಗಂಟೆಗಳಲ್ಲಿ ರಾಜ್ಯಕ್ಕೂ ಕಾಲಿರಿಸುವ ಸಾಧ್ಯತೆ. ಬಿಜಾಪುರ ಜಿಲ್ಲೆಯಾದ್ಯಂತ ಪರಿಸರ ದಿನ ಆಚರಣೆ, ಜಿಲ್ಲಾಡಳಿತ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಸಸಿ ನೆಡುವ ಕಾರ್ಯಕ್ರಮ, ಶಾಲಾ ವಿದ್ಯಾರ್ಥಿಗಳಿಂದ ಜಾಗೃತಿ ಜಾಥಾ. ವಿರಾಜಪೇಟೆಯ ಆನಂದಪುರ ಎಸ್ಟೇಟ್ನಲ್ಲಿ 60 ವರ್ಷದ ಗಂಡಾನೆ ಸಾವು, ಆನೆಗಳ ಕಾದಾಟದಲ್ಲಿ ಸಾವಿನ ಶಂಕೆ, ಅರಣ್ಯಾಧಿಕಾರಿಗಳಿಂದ ಪರಿಶೀಲನೆ. ಸೇನೆಯಲ್ಲಿ ಕೆಲಸ ಕೊಡಿಸುವುದಾಗಿ ಯುವಕರಿಂದ ಲಕ್ಷಾಂತರ ರೂಪಾಯಿ ವಸೂಲಿ, ಗೋಕಾಕ್ ನಗರಸಭೆ ಅಧ್ಯಕ್ಷೆಯಿಂದ ಡೀಲಿಂಗ್, 100 ನಿರುದ್ಯೋಗಿಗಳಿಗೆ ವಂಚನೆ. ಕ್ರಿಸ್ ಗೇಲ್ 15 ತಿಂಗಳ ಅಜ್ಞಾತವಾಸ ಅಂತ್ಯ, ಗೇಲ್ರನ್ನ ವಾಪಸ್ ಕರೆದ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮಂಡಳಿ, ಇಂಗ್ಲೆಂಡ್ ವಿರುದ್ಧದ ಏಕದಿನ ಸರಣಿಯಲ್ಲಿ ಆಡಲಿರುವ ಕ್ರಿಸ್ ಗೇಲ್. ಪ್ರವಾಸೋದ್ಯಮ ಅಭಿವೃದ್ಧಿ ಹೆಸರಲ್ಲಿ ಚಂದ್ರದ್ರೋಣ ಪರ್ವತ ಶ್ರೇಣಿ ಅತಿಕ್ರಮ, ನಶಿಸಿ ಹೋಗುತ್ತಿರುವ ಅಮೂಲ್ಯ ಗಿಡಮೂಲಿಕೆ ಜೀವಸಂಕುಲ, ಪರಿಸರವಾದಿಗಳ ತೀವ್ರ ಆಕ್ರೋಶ. ಮಾಜಿ ಸಚಿವ ಶ್ರೀರಾಮುಲು ಆರೋಗ್ಯದಲ್ಲಿ ಏರುಪೇರು, ತುಮಕೂರು ಜಿಲ್ಲೆ ಶಿರಾದಲ್ಲಿ ವಿಶ್ರಾಂತಿ, ನಿರಂತರ ಪಾದಯಾತ್ರೆಯಿಂದ ಬಳಲಿರುವ ಶ್ರೀರಾಮುಲು. ಬಿಜೆಪಿಯಲ್ಲೀಗ ಪೋಸ್ಟರ್ ವಿವಾದ, ದಿಲ್ಲಿ ಅಹಮದಾಬಾದ್ನಲ್ಲಿ ಸಂಜಯ್ ಜೋಶಿ ಪೋಸ್ಟರ್ ಜೊತೆ ವಾಜಪೇಯಿ ಪದ್ಯಗಳ ಉಲ್ಲೇಖ, ಮೋದಿಯನ್ನ ಕೆರಳಿಸಲು ಕೃತ್ಯ ಶಂಕೆ.
ಕನೂಜ್ ಲೋಕಸಭಾ ಕ್ಷೇತ್ರದ ಉಪಚುನಾವಣೆ, ಡಿಂಪಲ್ ಯಾದವ್ ನಾಮಪತ್ರ ಸಲ್ಲಿಕೆ, ಡಿಂಪಲ್ ಉತ್ತರ ಪ್ರದೇಶ ಸಿಎಂ ಅಖಿಲೇಶ್ ಯಾದವ್ ಪತ್ನಿ. ಭಾರತದಲ್ಲಿ ಅಮೆರಿಕ ರಕ್ಷಣಾ ಕಾರ್ಯದರ್ಶಿ ಲಿನೋನ್ ಪೆನೆಟ್ಟ 2 ದಿನಗಳ ಭಾರತ ಪ್ರವಾಸಕ್ಕೆ ಆಗಮನ. ಚೀನಾ ಸಮುದ್ರ ಗಡಿ ವಿವಾದದ ಬಗ್ಗೆ ಚರ್ಚೆ ಸಾಧ್ಯತೆ. ಅಜ್ಲಾನ್ ಶಾ ಹಾಕಿ ಟೂರ್ನಿಯಲ್ಲಿ ಕಂಚು ಗೆದ್ದ ಭಾರತ ಹಾಕಿ ತಂಡ ಮುಂಬೈಗೆ ಆಗಮನ. ಅಭಿಮಾನಿಗಳಿಂದ ಆತ್ಮೀಯ ಸ್ವಾಗತ, ಅನುಭವ ಹಂಚಿಕೊಂಡ ಪಟುಗಳು. ಮದುವೆ ಬಳಿಕ ಕಿರುತೆರೆಯಲ್ಲಿ 2ನೇ ಇನ್ನಿಂಗ್ಸ್ ಆರಂಭಿಸಲಿರುವ ಜೆನೆಲಿಯಾ ಮರಾಠಿ ರಿಯಾಲಿಟಿ ಶೋಗೆ ವೇದಿಕೆ ಸಜ್ಜು. ಮಹಿಳೆಯರಿಗಾಗಿ ರೂಪುಗೊಳ್ಳುತ್ತಿರುವ ಶೋ. ನಿತ್ಯಾನಂದನ ವಿರುದ್ಧ ಗುಲ್ಬರ್ಗಾದಲ್ಲಿ ಕನ್ನಡ ಜಾಗೃತ ವೇದಿಕೆ ಪ್ರತಿಭಟನೆ. ನಿತ್ಯಾನಂದನ ಪ್ರತಿಕೃತಿ ದಹಿಸಿ ಆಕ್ರೋಶ. ನಿತ್ಯಾನಂದನ ಭಾವಚಿತ್ರಕ್ಕೆ ಚಪ್ಪಲಿ ಹಾರ. ನಿತ್ಯಾನಂದ ಕಾಮಕಾಂಡ ಬಯಲು ಹಿನ್ನೆಲೆ ರಾಮನಗರದಲ್ಲಿ ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯಿಂದ ಪ್ರತಿಭಟನೆ. ನಿತ್ಯಾನಂದನಿಗೆ ಕಠಿಣ ಶಿಕ್ಷೆ ವಿಧಿಸಲು ಆಗ್ರಹ. ನಿತ್ಯನ ಕಾಮಕಾಂಡ ಬಹಿರಂಗಪಡಿಸಿದ ಆರ್ತಿ ಪತ್ತೆಗೆ ಆಗ್ರಹ. ಶಿವಮೊಗ್ಗದಲ್ಲಿ ಡಿಸಿ ಕಚೇರಿ ಮುಂದೆ ಮಹಿಳಾ ಸಂಘಟನೆಗಳ ಪ್ರತಿಭಟನೆ. ಆಸ್ತಿ ಮುಟ್ಟುಗೋಲಿಗೆ ಆಗ್ರಹ. ಮಹಿಳೆಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗುವ ನಿತ್ಯಾನಂದನಿಗೆ ಕಠಿಣ ಶಿಕ್ಷೆಯಾಗಲಿ. ಈ ಕುರಿತು ಗೃಹ ಸಚಿವರಿಗೆ ಮನವಿ ಸಲ್ಲಿಸುತ್ತೇವೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಸಿ ಮಂಜುಳಾ ಹೇಳಿಕೆ. ಶಿವಮೊಗ್ಗದ ಅಲೆಮಾರಿ ಜನಾಂಗದವರಿಗೆ ಪಡಿತರ ಚೀಟಿ ವಿತರಣೆಗೆ ಆಗ್ರಹ. ನಿರಂತರ ಸಂಘಟನೆ ಕಾರ್ಯಕರ್ತರ ಪ್ರತಿಭಟನೆ. ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಕೆ. ಸಮರ್ಪಕ ಕುಡಿಯುವ ನೀರು ಪೂರೈಕೆಗೆ ಆಗ್ರಹ. ಚಾಮರಾಜನಗರದ ನಾಗವಳ್ಳಿ ಮಹಿಳೆಯರಿಂದ ಗ್ರಾಮ ಪಂಚಾಯಿತಿ ಕಚೇರಿಗೆ ಮುತ್ತಿಗೆ. ಅಧ್ಯಕ್ಷರಿಂದ ಸಮಸ್ಯೆ ಬಗೆಹರಿಸುವ ಭರವಸೆ. ಬಿಬಿಎಂಪಿಯಿಂದ ಪರಿಸರ ದಿನಾಚರಣೆ. ಫ್ರೀಡಂ ಪಾರ್ಕ್ನಲ್ಲಿ ಗಿಡ ನೆಟ್ಟು ಕಾರ್ಯಕ್ರಮ ಉದ್ಘಾಟಿಸಿದ ಮೇಯರ್ ವೆಂಕಟೇಶ್ ಮೂರ್ತಿ. ನಗರದೆಲ್ಲೆಡೆ 4 ಲಕ್ಷ ಗಿಡಗಳನ್ನು ನೆಡಲು ಮೇಯರ್ ನಿರ್ಣಯ. ಜ್ಞಾನ ಭಾರತೀಯ ಗಾಂಧಿ ಭವನದ ಬಳಿಯ ಮರಕ್ಕೆ ನೇಣು ಬಿಗಿದುಕೊಂಡು ವ್ಯಕ್ತಿ ಆತ್ಮಹತ್ಯೆ. ಕೊಳ್ಳೇಗಾಲದ ಮಧು ಅಲಿಯಾಸ್ ಮಧುಕರ್ ಶೆಟ್ಟಿ ಮೃತ ದುರ್ದೈವಿ. ಜ್ಞಾನ ಭಾರತಿ ಪೊಲೀಸರಿಂದ ತನಿಖೆ. ಶಾಸಕರ ಅನುದಾನದ ಹಣ ಬಳಸಿ ಭರಮಸಾಗರದಲ್ಲಿ ಕಳಪೆ ರಸ್ತೆ ಕಾಮಗಾರಿ. ಕೈಯಲ್ಲಿ ಕೆರೆದರೆ ಕಿತ್ತು ಬರುತ್ತಿರುವ ರಸ್ತೆ ಡಾಂಬರು. ಅಧಿಕಾರಿಗಳ ಅಕ್ರಮದ ವಿರುದ್ಧ ಗ್ರಾಮಸ್ಥರ ಕಿಡಿ. ಜಮೀನು ವಿವಾದದಲ್ಲಿ ಕಿರುಕುಳ ಹಿನ್ನೆಲೆ ನ್ಯಾಯಕ್ಕಾಗಿ ಆಗ್ರಹಿಸಿ ಮಲ್ಲೇಕಟ್ಟೆ ಮಹದೇವಪ್ಪ ಕುಟುಂಬದಿಂದ ಎಸ್ಪಿ ಕಚೇರಿ ಮುಂದೆ ಪ್ರತಿಭಟನೆ. ಕ್ರಿಮಿನಾಶಕ ಕುಡಿದು ಆತ್ಮಹತ್ಯೆ ಬೆದರಿಕೆ. ಆರ್ತಿ ರಾವ್ಗೆ ಲೈಂಗಿಕ ಕಿರುಕುಳ ನೀಡಿದ ನಿತ್ಯಾನಂದನ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ದಾವಣಗೆರೆಯಲ್ಲಿ ಕರುನಾಡ ರಕ್ಷಣಾ ವೇದಿಕೆ ಪ್ರತಿಭಟನೆ. ನಿತ್ಯಾನಂದನ ಪ್ರತಿಕೃತಿ ದಹನ. ಆರತಿ ಪತ್ತೆಗೆ ಆಗ್ರಹ. ಪತಿರಾಯನ ಆಯುಷ್ಯ ವೃದ್ಧಿಗೆ ಪ್ರಾರ್ಥನೆ. ಕಾರ ಹುಣ್ಣಿಮೆ ಪ್ರಯುಕ್ತ ಧಾರವಾಡದಲ್ಲಿ ಸಾವಿರಾರು ಗೃಹಿಣಿಯರಿಂದ ಆಲದ ಮರಕ್ಕೆ ಪೂಜೆ. ವಟವೃಕ್ಷ ಸಾವಿತ್ರಿ ದೇವಿ ಎಂಬ ನಂಬಿಕೆ. ಮುಂಬೈನ ಬಹುಕೋಟಿ ರೂಪಾಯಿ ಆದರ್ಶ್ ಸೊಸೈಟಿ ಹಗರಣ. ಮಾಜಿ ಸಿಎಂ ಅಶೋಕ್ ಚೌಹಾಣ್ಗೆ ಮತ್ತೆ ಸಂಕಷ್ಟ. ಮುಂಬೈ ಹೈಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿದ ಸಿಬಿಐ. ವೇಸ್ಟ್ ಕಲೆಕ್ಷನ್ ಅಭಿಯಾನದ ಮೂಲಕ ಟೆಕ್ಕಿಗಳಿಂದ ಪರಿಸರ ದಿನ ಆಚರಣೆ. ನಿರುಪಯುಕ್ತ ವಸ್ತುಗಳ ಪುನರ್ಬಳಕೆಗೆ ಪ್ರೇರೇಪಣೆ. ಸಾಫ್ಟ್ವೇರ್ ಉದ್ಯೋಗಿಗಳಿಗೆ ಸಾಹಸ್ ಎನ್ಜಿಒ ಸಾಥ್. ಚಿಕ್ಕಮಗಳೂರಿನ ಗಾಲ್ಫ್ ಕ್ಲಬ್ನಲ್ಲಿ ಪರಿಸರ ದಿನ ಆಚರಣೆ. ಗಿಡಗಳನ್ನ ನೆಟ್ಟ ಮಾಜಿ ಕ್ರಿಕೆಟಿಗ ಜಾಗಲ್ ಶ್ರೀನಾಥ್. ಜಿಲ್ಲೆಯ ಪ್ರಕೃತಿ ಸೌಂದರ್ಯವನ್ನ ಕೊಂಡಾಡಿದ ಶ್ರೀನಾಥ್. ಬರ ಪರಿಹಾರ ಕಾಮಗಾರಿ ಮತ್ತು ರೈತರ ಕಬ್ಬಿನ ಬಾಕಿ ಹಣ ವಿತರಣೆಗೆ ಆಗ್ರಹ. ರೈತ ಸಂಘದ ಅಧ್ಯಕ್ಷ ಚಾಮರಸ ಮಾಲಿ ಪಾಟೀಲ್ ನೇತೃತ್ವದಲ್ಲಿ ಪ್ರತಿಭಟನೆ. ಬೀದರ್ ಡಿಸಿಗೆ ಮನವಿ ಸಲ್ಲಿಕೆ. ಈಶಾನ್ಯ ಪದವೀಧರರ ಕ್ಷೇತ್ರದ ಚುನಾವಣೆ. ಯಾದಗಿರಿಯಲ್ಲಿ ಶಿಕ್ಷಣ ಸಚಿವ ಕಾಗೇರಿ ಪ್ರಚಾರ. 6 ಕ್ಷೇತ್ರಗಳಲ್ಲಿ ಬಿಜೆಪಿ ಜಯಗಳಿಸುವ ವಿಶ್ವಾಸ ವ್ಯಕ್ತಪಡಿಸಿದ ಕಾಗೇರಿ. ನಿತ್ಯಾನಂದನ ವಿರುದ್ಧ ಮುಂದುವರಿದ ಪ್ರತಿಭಟನೆ. ಉಡುಪಿಯಲ್ಲಿ ನಾಗರಿಕ ಸಮಿತಿಯಿಂದ ನಿತ್ಯಾನಂದನ ಪ್ರತಿಕೃತಿಗೆ ಪೊರಕೆ ಸೇವೆ. ನಿತ್ಯಾನಂದನ ಪ್ರತಿಕೃತಿ ದಹನ. ಇಂದಿರಾ ಗಾಂಧಿ ಜಾತ್ಯತೀತವಾದಿ ಆಗಿರಲಿಲ್ಲ. ರಾಜಕೀಯವಾಗಿ ಮಹಾಪಾಪಗಳನ್ನು ಮಾಡಿದ್ದಾರೆ. ಮುಂಬೈನಲ್ಲಿ ನರೇಂದ್ರ ಮೋದಿ ವಿವಾದಾತ್ಮಕ ಹೇಳಿಕೆ. ಪಶ್ಚಿಮ ಬಂಗಾಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ತೃಣಮೂಲ ಕಾಂಗ್ರೆಸ್ ಜಯಬೇರಿ. 4 ಮುನ್ಸಿಪಾಲಿಟಿಯಲ್ಲಿ ಟಿಎಂಸಿ ಅಧಿಕಾರಕ್ಕೆ. 1 ಪಾಲಿಕೆ ಸಿಪಿಎಂ ಪಾಲು. ದಾವಣಗೆರೆ ಸಿದ್ದಗಂಗಾ ಬಡಾವಣೆಯಲ್ಲಿ ಶಿಕ್ಷಕಿ ಶಾರದಮ್ಮ ಕೊಲೆ. 2 ದಿನಗಳ ಹಿಂದೆ ಹತ್ಯೆಯಾಗಿರುವ ಶಂಕೆ. ಕೆಟಿಜೆ ನಗರ ಠಾಣೆ ಪೊಲೀಸರಿಂದ ತನಿಖೆ. ಜನಾರ್ದನ ರೆಡ್ಡಿಗೆ ಜಾಮೀನು ನೀಡಲು ಹಣ ಕೊಟ್ಟಿಲ್ಲ. ರೆಡ್ಡಿಗೆ ಜಾಮೀನು ನೀಡದಂತೆ ಷಡ್ಯಂತ್ರ ನಡೆದಿದೆ. ಬಳ್ಳಾರಿಯಲ್ಲಿ ಶಾಸಕ ಸೋಮಶೇಖರ ರೆಡ್ಡಿ ಆರೋಪ.
ಪಾಕಿಸ್ತಾನದಲ್ಲಿ ಅಮೆರಿಕ ವಾಯುಪಡೆ ದಾಳಿ, ಲಾರೆನ್ ಬಂಟ ಅಬು ಯಹ್ಯಾ ಸಾವು, ಅಲ್ ಖೈದಾ ಚಟುವಟಿಕೆಗಳಲ್ಲಿ ಮಾಸ್ಟರ್ ಮೈಂಡ್ ಆಗಿದ್ದ ಅಬು ಯಹ್ಯಾ. ವಲಸಿಗರನ್ನ ಕರೆತಂದು ತಪ್ಪು ಮಾಡಿದ್ದೇವೆ, ಹಣ ಕೊಟ್ಟು ಕರೆತಂದಿದ್ದೇವೆಂಬ ಈಶ್ವರಪ್ಪ ಹೇಳಿಕೆ. ಈ ಮಾತಿಗೆ ಈಶ್ವರಪ್ಪ ಜೊತೆಯೇ ಚರ್ಚಿಸುವೆ. ಹಾಸನದಲ್ಲಿ ಸಚಿವ ಸೋಮಣ್ಣ ಪ್ರತಿಕ್ರಿಯೆ. ಲಂಡನ್ ಒಲಿಂಪಿಕ್ಸ್ಗೆ ತೆರಳುತ್ತಿರುವ ಭಾರತ ಅಥ್ಲೀಟ್ಗಳಿಗೆ ಕ್ರಿಕೆಟಿಗರ ಬೆಸ್ಟ್ ವಿಶಸ್. ಮುಂಬೈನ ಕಾರ್ಯಕ್ರಮದಲ್ಲಿ ಯುವಿ, ಇರ್ಫಾನ್ ಪಠಾಣ್ ಭಾಗಿ, ಕ್ರೀಡಾಪಟುಗಳಿಗೆ ಹಾರೈಕೆ. ಹಣ ಕೊಟ್ಟು ವಲಸಿಗರನ್ನ ಕರೆತಂದಿದ್ದೇವೆಂಬ ಈಶ್ವರಪ್ಪ ಹೇಳಿಕೆ. ಕೆಪಿಸಿಸಿ ಸದಸ್ಯ ಡಿ ಬಸವರಾಜ್ರಿಂದ ಚುನಾವಣಾ ಆಯೋಗಕ್ಕೆ ದೂರು, ಸರ್ಕಾರ ವಜಾಗೊಳಿಸಲು ಆಗ್ರಹ. ಬ್ರೇಕ್ನ ನಂತರ ಸುವರ್ಣ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.